ಕೊಡೈಕೆನಾಲ್ ಮತ್ತೆ ಊಟಿಗೆ ನೀವು ಟ್ರಾವೆಲ್ ಮಾಡಬೇಕಂದ್ರೆ ಈ ಸುಂದರವಾದ ಹೌದಾ? ಹೌದು. ಥ್ಯಾಂಕ್ ಯು. ಇವಾಗ ಫಸ್ಟ್ ಪ್ಲೇಸ್ ಎಲ್ಲಿಗೆ ಹೋಗ್ತಾ ಇದೀವಿ ಕಿರಣ್? ಹೇ ಗೈಸ್, ವೆಲ್ಕಮ್ ಟು ಕಿಶೋ ಬ್ಲಾಗ್ಸ್. ಹಿಂದೆ ನೋಡಿ ಫಾಲ್ಸ್ ಕಾಣಿಸ್ತಾ ಇದೆ ನೋಡಿ, ಕ್ಲೀನಾಗಿ ಈ ಕಡೆ. ಒಂದ್ಸಲ ತೋರಿಸ್ತಾರೆ, ನೋಡ್ಕೊಂಬಿಡಿ. ಸೊ ಥಂಬ್ನೇಲಲ್ಲಿ ನೋಡೇ ಇರ್ತೀರಾ, ಇದು ಕೊಡೈಕೆನಾಲ್ ಬ್ಲಾಗ್ ಅಂತೇಳಿ. ಸೊ ಈ ಪ್ಲೇಸ್ ಏನಿದೆಯಲ್ಲ ಇವಾಗ ತೋರಿಸ್ತಿರೋ ಪ್ಲೇಸು, ಇದು ಕೊಡೈಕೆನಾಲಿಂದ 25 ಕಿಲೋಮೀಟರ್ ಮುಂಚೆನೇ ನಿಮಗೆ ಸಿಗುತ್ತೆ. ಸೊ ಇದು ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಇಲ್ಲಿಂದಾನೇ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನಿಮಗೆ ಒಳ್ಳೊಳ್ಳೆ ಪ್ಲೇಸ್, ಒಳ್ಳೊಳ್ಳೆ ವ್ಯೂಸ್ ಎಲ್ಲ ನೋಡೋಕೆ ಸಿಗುತ್ತೆ. ಸೊ ಮಿಸ್ ಮಾಡ್ದಂಗೆ ಈ ಪ್ಲೇಸ್ನು ಕೂಡ ನೋಡ್ಕೊಂಡು ಹೋಗಿ. ವ್ಯಾಲ್ಯೂ ವ್ಯೂ ತುಂಬ ಚೆನ್ನಾಗಿ ಸಿಗುತ್ತೆ. ನಾವು ನಮ್ಮ ರೆಸಾರ್ಟಿಗೆ ಹೋಗೋಕ್ಕಿಂತ ಮುಂಚೆ ನಮ್ಗೆ ಇಲ್ಲಿ ಸಿಲ್ವರ್ ಕ್ಯಾಸ್ಕೇಡ್ ಅನ್ನೋ ಒಂದು ವಾಟರ್ ಫಾಲ್ ಸಿಕ್ತು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಇಲ್ಲಿ ಬರೋಕ್ಕಿಂತ ಮುಂಚೆ ಈ ಪಾಸ್ ತಗೋಬೇಕಂತೆ. ಅದು ಏನು ಅಂತೇಳಿ ಆಮೇಲೆ ಕ್ಲಿಯರ್ ಆಗಿ ಹೇಳ್ತೀನಿ. ಬಟ್ ಇವಾಗ ಫಾಲ್ಸ್ ನೋಡೋಣ. ಸಿಲ್ವರ್ ಕ್ಯಾಸ್ಕೇಡ್ ಆಫ್ ಕೊಡೈಕೆನಾಲ್. ವೆಲ್ಕಮ್ ಟು ಕೊಡೈಕೆನಾಲ್. ಯೇ! ಒಂದು ವಿಷಯ ಎಲ್ರಿಗೂ ಹೇಳ್ಬೇಕೇನಂದ್ರೆ, ಆ್ಯಕ್ಚುಲಿ ತಮಿಳ್ನಾಡಲ್ಲಿ ಕೊಡೈಕೆನಾಲ್ ಮತ್ತು ಊಟಿಗೆ ನೀವು ಟ್ರಾವೆಲ್ ಮಾಡಬೇಕಂದ್ರೆ ಫಸ್ಟು ಒಂದು ಪಾಸ್ ಬರುತ್ತೆ. ಆ್ಯಕ್ಚುಲಿ TN ಪಾಸ್ ಅಂತ ಹಾಕಿದರೆ ನಿಮಗೆ ಗೂಗಲಲ್ಲಿ ಸಿಗುತ್ತೆ. ಸೊ ನೀವು ನಿಮ್ಮ ವೆಹಿಕಲ್ ನಂಬರು, ನಿಮ್ಮ ಅಡ್ರೆಸ್ಸು ಇದನ್ನೆಲ್ಲ ಹಾಕಿ ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮ್ಗೊಂದು QR ಕೋಡ್ ಸ್ಕ್ಯಾನ್ ಸಿಗುತ್ತೆ. ಅದು ಫ್ರೀ ಆಫ್ ಕಾಸ್ಟು, ನೀವೇನು ದುಡ್ಡು ಪೇ ಮಾಡಬೇಕಂತ ಇಲ್ಲ. ಇಲ್ಲಿ ಬಂದಾಗ ನಿಮಗೆ ಎಂಟ್ರಿ, ಕೊಡೈಕೆನಾಲ್ ಎಂಟ್ರಿ ಮತ್ತು ಊಟಿ ಎಂಟ್ರಿಯಲ್ಲಿ ನಿಮಗೆ ಆ ಪಾಸ್ನ ಸ್ಕ್ಯಾನ್ ಮಾಡಿನೇ ಒಳಗೆ ಬಿಡೋದು. ಇರಲಿಲ್ಲ ಅಂದರೆ ಇನ್ ಕೇಸ್ ಅವರೇ ಕ್ರಿಯೇಟ್ ಮಾಡಿಕೊಡ್ತಾರೆ, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಇದೊಂದು ನೆನ್ಪಿಟ್ಕೊಳ್ಳಿ, ಈ ಪಾಸ್ ಬೇಕೇ ಬೇಕು ಕೊಡೈಕೆನಾಲ್ ಮತ್ತೆ ಓನ್ಲಿ ಇನ್ ಐ ಡೋಂಟ್ ನೋ ಯಾರಿಗೆ, ಎಲ್ರಿಗೂ ಬೇಕಾ, ಇನ್ ಕರ್ನಾಟಕದವ್ರಿಗೆ ಮಾತ್ರ ಗೊತ್ತಿಲ್ಲ. ಬಟ್ ಬೇಕು, ಪಾಸ್ ಬೇಕು, ಅದು ಫ್ರೀ ಆಫ್ ಕಾಸ್ಟ್, ಏನು ಪ್ರಾಬ್ಲಮ್ ಇಲ್ಲ. ಸೊ ನೋಡಿ, ಸೊ ಸಿಗೋಣ. ಇದು ಇನಿಷಿಯಲು, ಇನ್ನು ಎಂಟ್ರಿ ಆಗ್ತಾ ಇದೀವಿ. ಎಂಟ್ರಿಯಲ್ಲೇ ಇದೊಂದು ಸಿಕ್ತು. ಈಗ ನೀವು ನೋಡಿದ ಸಿಲ್ವರ್ ಕ್ಯಾಸ್ಕೇಡ್ ಫಾಲ್ಸ್ ಕೊಡೈಕೆನಾಲ್ ಎಂಟ್ರಿ ಆಗ್ತಾನೆ ಸಿಗುತ್ತೆ. ನಾವು ರೀಚ್ ಆಗಿದ್ದ ಟೈಮಲ್ಲಿ ಮಳೆ ಬೇರೆ ಬರ್ತಾ ಇತ್ತು, ಮತ್ತೆ ಇಷ್ಟೊಂದು ಅಂಗಡಿಗಳೆಲ್ಲ ಕಾಣಿಸ್ತಾ ಇದ್ದಾವೆ. ಇಲ್ಲಿ ಮಳೆಯಲ್ಲಿ ಮೆಕ್ಕೆಜೋಳ ತಿಂತಾ ಇದ್ರೆ ಹೇಗಿರುತ್ತೆ ಹೇಳಿ. ನಾವು ಮೆಕ್ಕೆಜೋಳ ತಗೋತಾ ಇದ್ದೀವಿ ಇವಾಗ. ನಾವು ಬುಕ್ ಮಾಡಿದ ಪ್ಲೇಸ್ಗೆ ನಾವು ಇವಾಗ ರೀಚ್ ಆಗಿದ್ದೀವಿ. ಬನ್ನಿ ನೋಡೋಣ ಹೇಗಿದೆ ಅಂತೇಳಿ. ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ಆ ಕಡೆ ಈ ಕಡೆ ವ್ಯಾಲಿ ವ್ಯೂ, ಗಾರ್ಡನ್ ವ್ಯೂ ಎಲ್ಲ ಇದೆ. ನಮ್ಮದು ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ ಇತ್ತು. ಸೊ ನೋಡಿ, ಇಷ್ಟೆಲ್ಲ ಬ್ರೇಕ್ಫಾಸ್ಟ್ ನಾವು ತರಿಸಿದ್ದೀವಿ. ಅನ್ಲಿಮಿಟೆಡ್, ಇನ್ನು ಬೇಕಾದಷ್ಟು ತರಿಸ್ಕೋಬೋದು. ಹೌದಾ? ಹೌದು. ಥ್ಯಾಂಕ್ ಯು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ನಾವು. ಸಿಕ್ಕಾಪಟ್ಟೆ ಒಳ್ಳೆ ಪ್ಲೆಸೆಂಟ್ ವೆದರ್ ಅಂತಲೇ ಹೇಳ್ಬೋದು. ನಾವು ಇವಾಗ ಒಂದು ಲೀಸ್ಟ್ ಇದೆ ನಮ್ಮ ಹತ್ರ, ಯಾವ ಪ್ಲೇಸಿಗೆ ನಾನು ನೋಡಿಲ್ಲ. ಆ ಲೀಸ್ಟ್ ಇದೆ. ಆ ಲೀಸ್ಟ್ ಪ್ರಕಾರ 2 ರೂಟ್ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ಈ ಒಂದು ಲೈನಲ್ಲಿ ಹೋದರೆ ಎಷ್ಟೆಷ್ಟು ಪ್ಲೇಸ್ ಕವರ್ ಆಗುತ್ತೋ ಅಷ್ಟೆಲ್ಲ ಕವರ್ ಮಾಡಿಕೊಂಡು ಹೇಳ್ತೀವಿ ಯಾವ್ದು ಅಂತ. ನಮಗೆ ಗೊತ್ತಿಲ್ಲ, ನಾವು ಹಾಗೆ ಬಂದುಬಿಟ್ಟಿದ್ದೀವಿ. ನೆನ್ನೆ ಸಿಕ್ಕಾಪಟ್ಟೆ ಟೈರ್ಡ್ ಆಗಿತ್ತು, ಒಂದು 450 ಕಿಲೋಮೀಟ್ರು ಡ್ರೈವ್ ಮಾಡಿ. ಹೌದು. ಸೊ ಬಂದು ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ. ನೋಡ್ಕೊಳ್ಳಿ. ಪ್ರಾಪರ್ಟೀಸ್ ತುಂಬಾ ಚೆನ್ನಾಗಿದೆ. ನಾವು ಬಂದಿರೋ ಪ್ರಾಪರ್ಟೀಸ್ ತುಂಬ ಚೆನ್ನಾಗಿದೆ. ಇಲ್ಲಿಂದ ಇಲ್ಲಿ ಕ್ರಾಕರ್ಸ್ ವಾಕ್ ಅಂತ ಇದೆ, ಅದರ ಪಕ್ಕನೇ ಅದೊಂದು ಪ್ಲೇಸ್. ಆ್ಯಕ್ಚುಲಿ ಯಾರೇ ಕೊಡೈಕೆನಾಲ್ಗೆ ಬಂದು ಅದೊಂದು ವಿಸಿಟ್ ಮಾಡ್ತಾರಲ್ಲಿ, ಬಟ್ ನಮ್ಮದು ಅಲ್ಲೇ ಇದೆ, ನಮ್ಮದು ಅಷ್ಟೇ. ಸೊ ಬನ್ನಿ ಹೋಗೋಣ, ಏನಿದೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಇವಾಗ ಫಸ್ಟ್ ಪ್ಲೇಸ್ ಎಲ್ಲಿಗೆ ಹೋಗ್ತಾ ಇದೀವಿ ಕಿರಣ್? ಕೊಡೈ ಲೇಕ್ ವ್ಯೂ ಪಾಯಿಂಟ್. ಇಲ್ಲಿ ಟೋಟಲ್ 3 ಲೇಕ್ ಇದೆ ಅಲ್ಲ? ಅದು ಸೈಕ್ಲಿಂಗ್ ಮತ್ತೆ ಬೋಟಿಂಗ್ ಎಲ್ಲಿರೋದು? ಕೊಡೈ ಲೇಕ್ ಒಳಗಡೆ ಇದು ವ್ಯೂ ಪಾಯಿಂಟ್. ಆಕ್ಚುಲಿ ಅಪ್ಪರ್ ಲೇಕ್ ವ್ಯೂ, ಮೇಲ್ಗಡೆಯಿಂದ ನೋಡೋದು. ಸರಿ, ಮುಂದ್ಗಡೆ ವ್ಯೂ ಮಾತ್ರ ಸಕ್ಕತ್ತಾಗಿದೆ, ತೋರಿಸ್ತೀನಿ ತಾಳಿ. ಹೆಂಗಿದೆ ಕ್ಲೈಮೇಟ್? ಹೆಂಗಿದೆ? ಸೂಪರ್. ನೋಡಿ ಹೇಗಿದೆ. ಇದು ಆಕ್ಚುಲಿ ಅಪ್ಪರ್ ಲೇಕ್ ವ್ಯೂ. ಇದು ನೆಕ್ಸ್ಟ್ ಲೇಕ್ ಹತ್ರ ಆಮೇಲೆ ಹೋಗೋಣ. ಬಟ್ ಇಲ್ಲಿ ಮೇಲ್ಗಡೆಯಿಂದ ಹೇಗೆ ಕಾಣಿಸುತ್ತೆ ಅಂತೇಳಿ ನೋಡೋಣ. ಅಪ್ಪರ್ ಲೇಕ್ ವ್ಯೂ ಪಾಯಿಂಟ್. ಸೊ ಬಂದಿದ್ದೀವಿ ಮುಂದಿನ ನಿಲ್ದಾಣಕ್ಕೆ. ನೋಡಿ, ಇದೆ ಅಪ್ಪರ್ ಲೇಕ್ ವ್ಯೂ ಪಾಯಿಂಟ್. ತುಂಬ ಫಾಗ್ ಇದೆ. ಸೊ ಕ್ಯಾಮ್ರಾದಲ್ಲಿ ಮೇ ಬಿ ಕಾಣೋದು ಕಡಿಮೆ ವ್ಯೂ. ಕೊಡೈ ಲೇಕ್
ಇದು ನ್ಯಾಚುರಲ್ ಅಲ್ಲ, ಇದು ಆಕ್ಚುಲಿ ಮ್ಯಾನ್ ಮೇಡ್ ಅಂತೇಳಿ. ಸ್ಟಾರ್ ಶೇಪ್ ಅಲ್ಲಿ ಇದೆ. ಸ್ಟಾರ್ ಶೇಪ್ ಅಲ್ಲಿ ಕೊಡೈ ಲೇಕೆನಾ ಇಲ್ಲ ಬೇರೆ ಯಾವ್ದು? ಅಲ್ಲ, ಇದು ಆಕ್ಚುಲಿ ಮ್ಯಾನ್ ಮೇಡ್ ಅಂತ ಅನ್ಸಲ್ಲ, ಬಟ್ ಸ್ಟಿಲ್ ಇದು ನ್ಯಾಚುರಲ್ ತರ ಕಾಣಿಸುತ್ತೆ. ಹೌದು, ನಾವು ಅಲ್ಲಿಗೆ ಹೋಗ್ಬಿಟ್ಟು ಬೋಟಿಂಗು ಸೈಕ್ಲಿಂಗ್ ಎಲ್ಲ ಮಾಡ್ಬೋದು. ಹಾಂ, ಅಲ್ಲಿ ಇದೆ ಈವ್ನಿಂಗ್ ಇದೇ ವ್ಯೂ ಪಾಯಿಂಟ್, ಅಪ್ಪರ್ ವೇಕ್ ವ್ಯೂ ಪಾಯಿಂಟ್. ಲಾಸ್ಟ್ ಟೈಮಲ್ಲಿ ಮುನ್ನಾರಲ್ಲಿ ಮಿಸ್ ಮಾಡಿದ್ದೆ, ಸೊ ಹಾಗಾಗಿ ಇವಾಗ ಇಲ್ಲಿ ಟ್ರೈ ಮಾಡೋಣ ಅನ್ಕೊಂಡಿದ್ದೀನಿ. ಆಯ್ತು, ನಿನ್ಗೆ ಇವಾಗ ಚಾಲೆಂಜು, ಹೇಳಿದ ಕಲರ್ ಬಲೂನೇ ಹೊಡಿಬೇಕು. ನನ್ನಲ್ಲಪ್ಪ, ಬಲೂನ್ ಹೇಳಿದ ಕಲರೇ ಹೊಡಿಬೇಕು, ಆಯ್ತಾ? ನಿನ್ನ ಕಲರೇ ಗೊತ್ತಾಗಲ್ಲ ನಂಗೆ ಫಸ್ಟ್ ಆಫ್ ಆಲ್. ನಿನ್ನ ಕಲರ್ ಆಯ್ತು, ಈಸಿ ಕಲರ್ ಹೇಳ್ತೀನಿ. ಫ್ರಮ್ ವೇರ್ ಓನ್ಲಿ ಬ್ಲೂ ಹೊಡಿ. ಬ್ಲೂನಾ? ಇಲ್ಲಿದೆಯಲ್ಲ ಎಲ್ಲದೂ. ಬಾ ಸಾಕು ಬಾ. ಇವಾಗ ಫಸ್ಟ್ ರೋಸ್ ಗಾರ್ಡನ್ ಎಂಟ್ರಿ ಕೊಡ್ತಾ ಇದ್ದೀವಿ. ಇದೆ, ಕಾಣ್ತಿದೆ ರೋಸ್ ಗಾರ್ಡನ್ ಇಲ್ಲೇ. ಸೊ ಬನ್ನಿ ಹೋಗೋಣ. ಟಿಕೆಟ್ ಇದೆ ಇಲ್ಲಿ, 30 rupees per adult. ಈ ಸುಂದರವಾದ ರೋಸ್ ಗಾರ್ಡನ್ಗೆ ನಿಮಗೆಲ್ಲ ಸ್ವಾಗತ. ಬನ್ನಿ ಮುಂದೆ ಹೋಗಿ ತೋರಿಸ್ತೀನಿ. ಇನ್ನು ತುಂಬಾ ಪ್ಲೇಸಸ್ ಇದ್ದಾವೆ. ರೀಸೆಂಟಾಗಿ ಒಂದು ಮೂವಿ ಬಂತಲ್ಲ, ಮಂಜುಮಲೈ ಬಾಯ್ಸ್ ಅಂತ, ಏನು ರಿಯಲ್ ಇನ್ಸಿಡೆಂಟ್ ನಡೆದಿತ್ತಲ್ಲ ಆ ಪ್ಲೇಸ್ ಅಂದರೆ ಗುಣಾ ಕೇವ್ಸ್, ಮತ್ತು ಪೈನ್ ಫಾರೆಸ್ಟ್, ಮಾಯರ್ ವ್ಯೂ ಪಾಯಿಂಟ್, ತುಂಬಾ ಪ್ಲೇಸಸ್ ಇದ್ದಾವೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀವಿ, ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆದರೆ ನೀವು ನೋಡಲ್ಲ. ಅದಕ್ಕೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.